ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟಾಪಿಕ್ ಏನು ಅಂತ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ. ಆದರೂ ಪರವಾಗಿಲ್ಲ, ನಾವು ಒಂದು ಸಲ ಏನು ಅಂತ ಹೇಳ್ತೀನಿ. ಯೂಟ್ಯೂಬಲ್ಲಿ ನಾವು ದುಡ್ಡು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿರಬೇಕು, ಹಾಗೆಯೇ 4,000 ಟೈಮಿಂಗ್ ವಾಚಿಂಗ್ ಅವರ್ಸ್ ಆಗಿರಬೇಕು, ಕಂಪ್ಲೀಟ್ ಆಗಿರಬೇಕು ಪೂರ್ತಿ. ಹಾಗಿದ್ರೆ ಮಾತ್ರ ದುಡ್ಡು ಬರೋದು, ಇಲ್ಲ ಅಂದರೆ ಅದಕ್ಕೆ ಕಾರಣಕ್ಕೂ ದುಡ್ಡು ಬರೋಲ್ಲ. ಈಗಂತೂ ಯೂಟ್ಯೂಬರು ಹೊಸ ರೂಲ್ಸ್ ಮಾಡಿರೋದ್ರಿಂದ 500 ಸಬ್ಸ್ಕ್ರೈಬರ್ 3,000 ವಾಚಿಂಗ್ ಅವರ್ಸ್ ಮುಗಿದಿರೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಸೊ ವಾಚಿಂಗ್ ಅವರ್ಸ್ನ ಹೇಗೆ ನಾವು ಕಂಪ್ಲೀಟ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ ನಾವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ 4,000 ವಾಚಿಂಗ್ ಅವರ್ಸ್ನ ನಾವು ಕಂಪ್ಲೀಟ್ ಮಾಡ್ಬೋದು. ಬನ್ನಿ, ಏನು ಟಿಪ್ಸ್ನ ನಾವು ಯೂಸ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನು ಟಿಪ್ಸ್ನ ಫಾಲೋ ಮಾಡಬೇಕು ನೋಡೋಣ ಬನ್ನಿ. ಸ್ಟೆಪ್ 1, ಎವರ್ಗ್ರೀನ್ ವೀಡಿಯೋಸ್ ಮಾಡಬೇಕು. ಏನಿದು ಎವರ್ಗ್ರೀನ್ ವೀಡಿಯೋಸ್ ಹಂಗಂದ್ರೆ ಏನಪ್ಪ ಅಂತ ಅಂದ್ಕೊಳ್ತಿರ್ತೀರ. ಹಾಗಂದರೆ ಯೂಟ್ಯೂಬಲ್ಲಿ ಯಾವಾಗಲೂ ಸರ್ಚ್ ಮಾಡೋ ಅಂಥ ಕೆಲವೊಂದು ವಿಷಯಗಳನ್ನು ಎವರ್ಗ್ರೀನ್ ಅಂತ ಹೇಳ್ಬೋದು. ಮೊದಲನೇದಾಗಿ ಫಾರ್ ಎಕ್ಸಾಂಪಲ್, ಈಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇರ್ಬೋದು, ಇಲ್ಲಾಂದರೆ ಹೌ ಟು ಮೇಕ್ ತಮ್ಲೈನ್ ಇರ್ಬೋದು, ಇಲ್ಲಾಂದರೆ ಹೌ ಟು ಅಪ್ಲೋಡ್ ಯೂಟ್ಯೂಬ್ ವೀಡಿಯೋಸ್ ಇರ್ಬೋದು, ಹೀಗೆ ಎಕ್ಸೆಟ್ರಾ. ಇಲ್ಲಾಂದರೆ ಆ್ಯಪ್ ಬಗ್ಗೆ ಇರ್ಬೋದು, ಇಲ್ಲಾಂದರೆ ಕೆಲವು ಫೋನ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ ಅಂಥದ್ದು ಇರ್ಬೋದು. ಈ ಥರ ವೀಡಿಯೋಗಳನ್ನ ಯಾವಾಗಲೂ ಸರ್ಚ್ ಮಾಡ್ತಾಯಿರ್ತಾರೆ, ಯಾವಾಗಲೂ ಅದ್ರ ಬಗ್ಗೆ ಹುಡುಕ್ತಾ ಇರ್ತಾರೆ. ಸೊ ನೀವು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕಿದ್ರೆ ಸದ್ಯಕ್ಕೆ ವ್ಯೂವ್ಸ್ ಆಗಲಿಲ್ಲ ಅಂದರೂ ಮುಂದೆ ಒಂದಿನ ಪಕ್ಕ ಇದು ವ್ಯೂವ್ಸ್ ಆಗೇ ಆಗುತ್ತೆ. ವೀಡಿಯೋ ಆಗ್ತ ತಕ್ಷಣ ಈ ವ್ಯೂವ್ಸೇ ಆಗಿಲ್ಲ, 800 ಆಗಿದೆ, 200 ಆಗಿದೆ, 1,00,000 ಹೋಗಬೇಕು, 1 ಮಿಲಿಯನ್ ಹೋಗಬೇಕು ಅಂತ ಅಂದ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಪ್ರಯತ್ನಕ್ಕೆ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಆ ರೀತಿ ನೀವು ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸ್ನ ಕಳ್ಕೊಬಾರ್ದು. ವೀಡಿಯೋ ಮಾಡ್ತಾಯಿರಿ, ವ್ಯೂವ್ಸ್ ಆಗಲಿಲ್ಲ ಅಂದ್ರೇನು, ಮುಂದೆ ಒಂದಿನ ಯಾರಿಗೂ ಗೊತ್ತು, ಆದರೂ ಆಗ್ಬೋದು, ನೀವು ಒಂದು ದೊಡ್ಡ ಯೂಟ್ಯೂಬರ್ ಆದರೂ ಆಗ್ಬೋದಲ್ವ. ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ. ಓಕೆ, ಇದು ಟಿಪ್ಸ್ 1. ಟಿಪ್ಸ್ 2 ಏನಂದರೆ, ಆದಷ್ಟು ಲೈವಿಗೆ ಬರೋದನ್ನು ವೀಡಿಯೋ ಮಾಡಿ. ಲೈವಿಗೆ ಬರಬೇಕು. ನೀವೆಲ್ಲರೂ ಹೊರಗಡೆ ಹೋಗ್ತಾಯಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕಾದ್ರೂ ಲೈವ್ ಬಂದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಆ ರೀತಿ ಮಾಡೋದ್ರಿಂದ ಇವಾಗ ನೀವು ನಿಮ್ಮ ವೀಡಿಯೋ 1 ಅವರ್ ಇರುತ್ತೆ, 10 ಮೆಂಬರ್ಸ್ ನೋಡ್ತಾರೆ ಅಂತ ಇಟ್ಕೊಳ್ಳಿ. ಜಾಸ್ತಿ ಬೇಡ, 10 ಮೆಂಬರ್ಸ್ ನೋಡಿದ್ರೂ ಸಹ ನಿಮಗೆ 10 ಅವರ್ಸ್ ವಾಚಿಂಗ್ ಅವರ್ಸ್ ಮುಗ್ದೇ ಹೋಯ್ತು ಅಲ್ವಾ. ಸೊ ಇದೇ ರೀತಿ ಮುಂದೆ ನೀವು ಜಾಸ್ತಿ ಲೈವಿಗೆ ಬಂದರೆ ಯಾರ್ಯಾರು ನೋಡ್ತಾರೆ ಅದು ವಾಚಿಂಗ್ ಅವರ್ಸಲ್ಲಿ ಆ್ಯಡ್ ಆಗುತ್ತೆ. ಸೊ ಅದಕ್ಕೆ ಜಾಸ್ತಿ ಲೈವಿಗೆ ಬರೋದಕ್ಕೆ ಪ್ರಯತ್ನ ಪಡಿ. ಯಾವುದೇ ಕಾರಣಕ್ಕೂ ಹಿಂಜರಿಕೆಯೋ ಲೈವಿಗೆ ಬಂದು ನಾನೇನಾದ್ರು ತಪ್ಪು ಮಾತಾಡ್ಬಿಟ್ರೆ ಹಾಗೆ ಹೀಗೆ ಅಂತ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಪಡಬೇಡಿ. ಇದು ಟಿಪ್ಸ್ ನಂಬರ್ 2. ಟಿಪ್ಸ್ ನಂಬರ್ 3, ಲಾಂಗ್ ವೀಡಿಯೋಸ್ನ ಮಾಡೋದು. ಲಾಂಗ್ ವೀಡಿಯೋಸ್ ಅಂದರೆ 5ರಿಂದ 6 ನಿಮಿಷ, 6ರಿಂದ 7, 7ರಿಂದ 8 ನಿಮಿಷ ಈ ಥರ ವೀಡಿಯೋಗಳನ್ನ ಮಾಡಿ. 1ರಿಂದ 2 ನಿಮಿಷ, 2ರಿಂದ 3 ನಿಮಿಷ ಈ ಥರ ಮಾಡೋಕ್ಕಿಂತ ಇನ್ನೊಂದು ಸ್ವಲ್ಪ ಲಾಂಗ್ ಇರೋ ಅಂಥದ್ದನ್ನು ಮಾಡಿ. ಹಂಗಂದ್ಬಿಟ್ಟು ಎಲ್ಲ ವೀಡಿಯೋನು 7ರಿಂದ 8, 8ರಿಂದ 10 ಈ ಥರ ಮಾಡೋದನ್ನು ಮಾಡಬೇಡಿ. ಕಂಟೆಂಟ್ ಇರಬೇಕು. ಮುಖ್ಯವಾಗಿ ನಿಮ್ಮ ವೀಡಿಯೋಲಿ ಕಂಟೆಂಟ್ ಇದ್ದರೆ 5ರಿಂದ 10 ಅಲ್ಲ, 10ರಿಂದ 15 ನಿಮಿಷ ಇದ್ದರೂ ಸಹ ವ್ಯೂಸ್ ಆಗುತ್ತೆ ಅಲ್ವಾ. ಈ 3 ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ವಾಚಿಂಗ್ ಅವರ್ಸ್ನ ನೀವು ಬೇಗ ಮುಗಿಸ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.